ನಮ್ಮನೆ ಪರಿಸ್ಥಿತಿ ಹಿಂಗಾಗಿರೋದು ಅವಳಿಗೆ ಖುಷಿಯಾಗೈತೆ ಆ ಸೇವಂತಿಗೆ. ಏನು ಹಂಗೆ ನಗಾಡ್ತಾಳೆ ಕಣೆ ಅಕ್ಕ. ಅದಕ್ಕೆ ಕಣೆ ಇನ್ನೇನು ಮಾಡೋಕ್ಕಾಗುತ್ತೆ. ಅವರಪ್ಪ ನೆನ್ನೆ ಹೇಳೋದಾಗಿಂದನೂ ಸ್ವಲ್ಪ ಚೆನ್ನಾಗಿದ್ದಾಳೆ. ಇವಾಗ ನಾವು ಎಲ್ಲರೂ ಖುಷಿಯಾಗಿ ಸುಮ್ಮನೆ ಎಲ್ಲಾದರೂ ಹೊರಗೆ ಹೋಗಿ ಬರೋಣ. ಅವಳಿಗೂ ಮನೆಯಾಗ ಇದ್ದು ಬೇಜಾರಲ್ಲ, ಎಲ್ಲಾದ್ರೂ ಹೊರಗೆ ಹೋಗಿ ಬರೋಣ. ಹಿಂಗೆ ಹೋಗಿ ಎಲ್ಲ ಸುತ್ತಾಡ್ಕೊಂಬರೋಕ್ಕಾಗುತ್ತೆ. ಯಾವುದಾದ್ರೂ ಇಲ್ಲೇ ಹತ್ರದಾಗಿರೋ ಪ್ಲೇಸ್ಗಳ್ನ ನೋಡ್ಕೊಂಬರೋಕ್ಕಾಗುತ್ತೆ. ಏನಾದ್ರೂ ಬಿರಿಯಾನಿ ಕಬಾಬು ಈ ಥರ ಎಲ್ಲ ಮಾಡ್ಕೊಂಡು ತಗೊಂಡೋಗಿ ಎಲ್ಲ ಸುತ್ತಾಡ್ಕೊಂಬರೋಕ್ಕಾಗುತ್ತೆ. ಅಲ್ಲೂ ಇಲ್ಲೂ ಹೋಗಿ ನಾನು ನೀನು ನಮ್ಮ ಆದಿ ನನ್ನ ಸಣ್ಣನಿಗೂ ಹೇಳು, ನಿನ್ನ ಗಂಡ ಇನ್ನೇನು ಬರೋಲ್ಲ, ಅವನು ಇನ್ನೇನು ಯಾರನ್ನೂ ಬೆರೆಯಲ್ಲ, ಅವ್ನ ಪಾಡಿಗೆ ಅವನು ಇರ್ತಾನೆ ನಿನ್ನ ಗಂಡ. ಅದಕ್ಕೆ ಅತ್ತ ಸುಮ್ಮನೆ ಇವಾಗ ಹೋಗೋಣ. ಹೋಗಿ ಇವತ್ತೆಲ್ಲ ಬಿರಿಯಾನಿ ಮಾಡ್ಕೊಂಡು ಬಿರಿಯಾನಿ ಫ್ರೈ ಕಬಾಬು ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ತಗೊಂಡೋಗೋಣ. ಎಲ್ಲ ಸುತ್ತಾಡ್ಕೊಂಡು ಅಲ್ಲೆಲ್ಲ ತಿನ್ಕೊಂಡು ಬರೋಕ್ಕಾಗುತ್ತೆ. ಹಂಗೆ ಮಾಡೋಣ ಹೇಳು. ಇನ್ನೇನು ನಾವು ಚೆನ್ನಾಗಿದ್ರೆ ಅವಳು ಚೆನ್ನಾಗಿರ್ತಾಳೆ. ಹೇಳೋದಾಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಜಗಳ ಬಂದಾಗ ಅದನ್ನೇ ಇದು ಮಾಡ್ಕೊಂಡು ಹೋಗ್ಬಾರ್ದು. ಅವಳು ಹಂಗೆ ಸರಿಯಾಗ್ಬಿಟ್ಟೈತಿ ನೋಡಪ್ಪ. ನೆನ್ನೆ ಜಗಳ ಆಡಿದ್ರೆ ಇವತ್ತು ಚೆನ್ನಾಗಿದ್ದಾರೆ ಅಂತ ಅನ್ಕೋಬೇಕು. ನೋಡ್ಬೇಕು ಅವಳು. ನಾವೆಲ್ಲ ಹೋಗೋದು ಜೊತೆಗೆ ಹೋಗಿ ಬರೋದೆಲ್ಲ ನೋಡ್ಬೇಕು ಅವಳು. ಸರಿ ಹೇಳ್ತೀನಿ. ಸಾನ್ವಿ ಅಮ್ಮು ಸಾನ್ವಿ, ಏನತ್ತೆ? ಮನೆಯಾಗೆ ಇದ್ದು ಬೇಜಾರಾಗಿರುತ್ತೆ. ನಿನಗೂ ಬೇಜಾರಾಗೈತಿ. ಹಿಂಗ ನೆನ್ನೆ ಇನ್ನು ನಿಮ್ಮಪ್ಪ ನಿಮ್ಮಮ್ಮ ಹೇಳೋದ್ರು. ಹಿಂಗ ಅಲ್ಲೇ ಬಿಟ್ಟಾಕ್ಬಿಡು. ಇವತ್ತಿಂದ ಹೊಸ ಜೀವನ ಶುರು ಮಾಡೋಣ, ಸರಿನಾ? ನೀನು ಮನಸ್ಸನ್ನ ಇಕ್ಕೆ ಬಿಡ, ನಾವು ಯಾರು ಮನಸ್ಸನ್ನ ಇಕ್ಕಮಲ್ಲ. ಇವತ್ತು ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಕ್ಕಾಗುತ್ತೆ. ನಾನು ನೀನು ಎಲ್ಲ ಇವ್ನಿಗೆ ಹೇಳ್ತೀನಿ. ಇಲ್ಲ ಯಾರ್ದಾದ್ರೂ ಕಾರ್ ತಗೊಂಬರೋದು, ಇಲ್ಲ ಏನಾದರೂ ಆಟ ಗೀಟ ಏನಾದರೂ ಮಾಡೋದು, ಏನೋ ಮಾಡೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ನೀನು ಹೊರಡು. ನಾನು ಬಿರಿಯಾನಿ ಮಾಡ್ತೀನಿ. ಬಿರಿಯಾನಿ ಮತ್ತು ಫ್ರೈ ಕಬಾಬ್ ಎಲ್ಲ ಮಾಡ್ತೀನಿ. ಎಲ್ಲ ಬಾಕ್ಸಿಗೆ ಹಾಕೊಂಡು ತಗೊಂಡೋಗಿ ಇಲ್ಲ ಆಟ ಮಾಡ್ಕೊಂಡಾದ್ರೂ ಹೋಗೋಣ, ಇಲ್ಲ ಯಾರ್ದಾದ್ರೂ ಕಾರಾದರೂ ಇಸ್ಕೊಂಬರ್ತಾನೆ. ಆದಿಗೆ ಹೇಳ್ತೀನಿ. ಆದಿತ್ಯ ಸರಿ ಆಯ್ತತೆ. ಬೇಗ ರೆಡಿಯಾಗಿಬಿಡ್ತೀನಿ. ಇವಾಗ ಇನ್ನೂ ಬಿರಿಯಾನಿ ಮಾಡಬೇಕೇನೋ ನೀವು. ರೆಡಿಯಾಗಿಬಿಡೋಣ. ನಾನು ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ರೆಡಿಯಾಗಿಬಿಡ್ತೀನಿ. ರೆಡಿಯಾಗಿ ಹೋಗೋಣ ಹೇಳಿ ಇವತ್ತು. ಏನೋ ಈಗಳಮ್ಮ ಒಂದು ಬರುತ್ತೆ ಒಂದು ಹೋಗುತ್ತೆ ಅನ್ಸರಿಸ್ಕೊಂಡು ಹಿಂಗೆ ಚೆನ್ನಾಗಿರ್ಬೇಕು. ನೋಡಿ ಇನ್ನು ಜಗಳಾಡಿರಿ. ಇವತ್ತೇನು ಅತ್ತೆ ಸೊಸೆ ಮಗ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅನ್ಕೋಬೇಕು. ಎಲ್ಲ ನೋಡ್ಬೇಕು. ಸೇವಂತಿ ನಗ್ತಾಳೆ ಆಡ್ಕೊಂಡು. ಅದಕ್ಕೆ ಅವಳ ಎದುರಿಗೆಲ್ಲ ಇವತ್ತು ಸುಮ್ಮನೆ ಹಿಂಗೆ ಟ್ರಿಪ್ ಹೋಗಿ ಬರೋಣ ಹೊರಗೆ ಅಂತೇಳಿ ಇವತ್ತೆಲ್ಲ ಬಿರಿಯಾನಿ ಮಾಡಿಕೊಂಡು ಎಲ್ಲ ಪಾಟಿ ಗಿಟಿ ಮಾಡಿಕೊಂಡು ಜ್ಯೂಸ್ ಎಲ್ಲ ತೊಗೊಂಡೋಗಿ ಕುಡ್ಕೊಂಡು ಒಂದು ದೊಡ್ಡ ಮೆರುಂಡ ಜ್ಯೂಸ್ ತೊಗೊಂಡೋಗೋಣ. ಎಲ್ಲ ಹೊರಗೆ ಹೋಗಿ ತಿನ್ಕೊಂಡು ಬಂದುಬಿಡೋಣ. ಚೆನ್ನಾಗಿರುತ್ತೆ ಒಂಥರ. ಈಗ ನಿನಗೂ ಒಂಥರ ಸಮಾಧಾನ ಆಗುತ್ತೆ, ನಮಗೂ ಸಮಾಧಾನ ಆಗುತ್ತೆ. ಹಿಂಗೇನಾನ ಆದಾಗ ಹಿಂಗೆ ಹೊರಗೆ ಹೋಗಿ ಬಂದರೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ. ಸರಿ ಆಯ್ತತೆ. ಆಯಿತು. ನನಗೇನೋ ತುಂಬ ಖುಷಿ ಆಗ್ತೈತೆ. ಸರಿ ಆಯ್ತತೆ. ನೀವು ಹೊರಗೆ ಹೋಗೋಣ ಅಂತ ಹೇಳಿದ್ರಲ್ಲ, ಹಂಗೆ ಸ್ವಲ್ಪ ಚಿಪ್ಸ್ಗಳು ಹಾಗೆ ಸ್ವಲ್ಪ ಚಾಕ್ಲೇಟ್ಗಳು ಈ ಥರ ತಗೊಳ್ಳಿ. ಯಾಕಂದರೆ ಚೆನ್ನಾಗಿರುತ್ತೆ. ಮಿಕ್ಚರು ಈ ಥರ ಕೇಕು ಎಗ್ ಪಪ್ಸು ಈ ಥರ ತಗೊಳ್ರಿ. ಅಲ್ಲೂ ತಿನ್ನೋಕೆ ಚೆನ್ನಾಗಿರುತ್ತೆ. ಎಲ್ಲಾದರೂ ಹಿಂಗೆ ಹೋಗ್ತಿರ್ತೀವಲ್ಲ ನಾವು ಟೈಮ್ ಪಾಸ್ಗೆಲ್ಲ ಚೆನ್ನಾಗಿರುತ್ತೆ. ಬಿರಿಯಾನಿ ಮಾಡ್ಕೊಂತೀವಲ್ಲ, ಬಿರಿಯಾನಿ ಮತ್ತು ಇದು ಕಬಾಬು ಫ್ರೈ ಎಲ್ಲ ಮಾಡ್ಕೊಂತೀವಲ್ಲ ಬಿಡು. ಇನ್ನೇನಕ್ಕೆ ಮೊಟ್ಟೆ ಪಪ್ಸು ಅದೆಲ್ಲ ಚಿಪ್ಸ್ ಬೇಕಂದರೆ ಚಿಪ್ಸು ಜ್ಯೂಸು ಅದೆಲ್ಲ ಬೇಕ್ರಿಗೆ ಸ್ವಲ್ಪ ಐಟಮ್ ಎಲ್ಲ ತಗೊಂಡು ಹೋಗೋಕ್ಕಾಗುತ್ತೆ. ಬೇಕ್ರೆ ತಗೊಂಡೋಗೋಣ ಹೇಳು. ಇಲ್ಲ ಆಟ ಮಾಡ್ಕೊಂಡಾದ್ರೂ ಹೋಗೋಣ, ಒಂದು ಆಟ ಮಾಡ್ಕೊಂಡು ಇಲ್ಲ ಎಂದ್ರಾಗಾದ್ರೂ ಹೋಗೋಕ್ಕಾಗುತ್ತೆ. ಆದಿತ್ಯ ಸರಿ ಆಯ್ತತೆ. ಆಯಿತು. ನಾವೆಲ್ಲರೂ ಖುಷಿಯಾಗಿ ಹೋಗಿ ಬಂದುಬಿಡೋಣ. ಇವತ್ತಿಂದ ನಮ್ದು ಹೊಸ ಜೀವನ ಶುರು ಆಗಲಿ. ನೆನ್ನೆ ಎಲ್ಲ ಹಿಂಗಾಯಿತು, ಇನ್ನೇನು ಮಾಡೋಕ್ಕಾಗುತ್ತೆ. ಇವತ್ತಿಂದ ನಾವು ಹೊಸ ಜೀವನ ಶುರು ಮಾಡೋಣ. ಎಲ್ಲರೂ ಖುಷಿಯಾಗಿದ್ದು ಇವತ್ತಿಂದ ಹೊಸ ಜೀವನ ಶುರು ಮಾಡಬೇಕು. ಅದು ಒಂಥರ ಎಲ್ರಿಗೂ ಸಂತೋಷನೇ. ನೀನು ಖುಷಿಯಾಗಿದ್ದರೆ ಎಲ್ಲರೂ ಖುಷಿಯಾಗಿರ್ತಾನೆ. ಅದಕ್ಕೆ ಇವತ್ತು ಹೋಗಿ ಬಂದರೆ ನಿಮಗೂ ಸ್ವಲ್ಪ ಎಷ್ಟೋ ಇದು ಸಮಾಧಾನ ಆದಂಗೆ ಆಗುತ್ತೆ ಕಣಮ್ಮ. ಅದಕ್ಕೆ ಹೋಗೋಣ ಹೇಳು. ಸರಿ ಆಯ್ತತೆ. ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗ್ಬಿಡ್ತೀನಿ. ನೀವು ಬಿರಿಯಾನಿ ಮಾಡ್ಬಿಡಿ. ಏನಮ್ಮ ಬನ್ರಿ, ಅತ್ತೆ ಕರಿತಾ ಐತೆ. ಅತ್ತೆ ಏನು ಹೇಳುತ್ತೆ ಕೇಳ್ರಿ. ಅತ್ತೆ ಹೇಳ್ದಂಗೆ ನೀವು ಕೇಳಬೇಕು. ಅತ್ತೆ ಹೆಂಗೆ ಹೇಳುತ್ತೆ ಹಂಗೆ ನೀವು ಕೇಳಬೇಕು. ಏನು ಇವತ್ತು ಮೇಡಮ್ ಅವ್ರು ಫುಲ್ ಖುಷಿಯಾಗಿದ್ದೀರಾ? ಇವತ್ತೇನು ಅತ್ತೆ ಸೊಸೆ ಎಲ್ಲರೂ ಫುಲ್ ಖುಷಿಯಾಗಿದ್ದೀರಾ? ಏನಮ್ಮ ಇವತ್ತು ಸ್ಪೆಷಲು? ಏನಿಲ್ಲ ಕಣೋ, ಹಿಂಗೆ ಅವಳಿಗೂ ಬೇಜಾರಾಗಿರುತ್ತೆ, ನಮಗೂ ಬೇಜಾರಾಗುತ್ತೆ. ಅದಕ್ಕೆ ಇವತ್ತೆಲ್ಲಾದ್ರೂ ಹಿಂಗೆ ಹೊರಗಡೆ ಹಿಂಗೆ ಹೋಗಿ ಬರೋಣ ಅಂತ. ಹಿಂಗೆ ಹೋಗಿ ಏನಾದರೂ ಇಲ್ಲಿ ಸಣ್ಣ ಪುಟ್ಟವಿಲ್ಲೆಲ್ಲ ಪ್ಲೇಸ್ಗಳೆಲ್ಲ ಏನಾನ ಇದಾವಲ್ಲ ನೋಡ್ಕೊಂಬರೋಣ. ಹತ್ರದಲ್ಲಿರೋ ಅಂತ ಪಾರ್ಕಿಗಾದರೂ ಹೋಗಿ ಬರೋದು. ಆ ಥರ ಯಾವಾದ್ರೂ ಒಳ್ಳೆ ಇದಕ್ಕೆ ಕರ್ಕೊಂಡು ಹೋಗ್ತೀಯ ಅಂತ ನೀನು. ಒಂದು ದೇವಸ್ಥಾನ ಇದೆ, ಅದು ಚೆನ್ನಾಗಿದೆ. ಹಾಗೆ ಅಲ್ಲೆಲ್ಲ ಗೇಮ್ಸ್ ಎಲ್ಲ ಐತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಚೆನ್ನಾಗೈತೆ. ಒಂದಿನ ಎಲ್ಲ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಐತೆ. ನೀರಲ್ಲೆಲ್ಲ ಆಟ ಆಡೋದು ಆ ಥರ ಗೇಮ್ಗಳೆಲ್ಲ ಇದ್ದಾವೆ. ಅಲ್ಲಿಗೆ ಕರ್ಕೊಂಡು ಹೋಗ್ಲಾ? ಅಲ್ಲಿಗೆ ಹೋಗೋಣ ನಡಿಯ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸುತ್ತಾಡ್ಕೊಂಡು ಬರೋಕ್ಕಾಗುತ್ತೆ. ಹೋಗೋಣ ಹೇಳು, ಹೋಗೋಣ. ಅಲ್ಲಿ ಹಂಗೆ ಆಟ ಆಡ್ಕೊಂಡು ಈಗ ಬಿರಿಯಾನಿ ಮಾಡ್ಕೊತೀನಿ. ಬಿರಿಯಾನಿನ ಅಲ್ಲೇ ಹೋಗ್ತೀನಿ ನಾನು. ಇವಾಗ ಇನ್ನೇನು ಇಲ್ಲೆಲ್ಲ ತಿಂಡಿ ಮಾಡಿದ್ದೀವಲ್ಲ, ತಿಂಡಿ ತಿನ್ಕೊಬಿಟ್ಟು ಅಲ್ಲೇ ಹೋಗಿ ಎಲ್ಲನ ನಾವು
ಎಲ್ಲ ತಯಾರಿ ಅಲ್ಲೇ ತಿನ್ನೋಕ್ಕಾಗುತ್ತೆ, ಇಲ್ಲೆಲ್ಲ ತಯಾರಿ ಮಾಡ್ಕೊಂಡು ಹೋಗಿ. ವಲ್ಲ ಪಾಪ ಬಿರಿಯಾನಿ ಮಾಡ್ಕೊಂತೀವಲ್ಲ, ದೇವಸ್ಥಾನಕ್ಕೆ ಹೋಗ್ಬೋದಾ? ದೇವಸ್ಥಾನಕ್ಕೆ ಹೋಗೋದು ಬೇಡ ಅನಿಸುತ್ತೆ. ಆಯ್ತು ಬಿಡು, ಅಲ್ಲೇ ಹೋಗಿದ್ರಾಯ್ತು, ದೇವಸ್ಥಾನಕ್ಕೆ ಇನ್ನೊಂದು ದಿವಸ ಹೋಗಿದ್ರಾಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ. ಹಂಗೆ ಮಾಡೋಣ, ದೇವಸ್ಥಾನಕ್ಕೆ ಇನ್ನೊಂದು ಟೈಮ್ ಹೋಗೋಕ್ಕಾಗುತ್ತೆ ನೆಕ್ಸ್ಟ್ ಯಾವಾಗಾದ್ರೂ. ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಆಟ ಆಡೋ ಗೇಮ್ಸ್ ಎಲ್ಲ ಇರುತ್ತೆ, ಒಂದು ಒಳ್ಳೆ ಪ್ಲೇಸ್ ಐತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸರಿ ಆಯಿತು, ಹೊರಡೋಣ ಹೇಳಿ, ಇವತ್ತು ಹೋಗಿ ಬರೋಣ. ರೆಡಿ ಆಗಮ್ಮ, ನಾನೆಲ್ಲ ರೆಡಿ ಮಾಡ್ತೀನಿ ಬಿರಿಯಾನಿಗೆಲ್ಲ. ನಡೀರಿ 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 ರೀ, ನೀವು ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ನಿನ್ನಂಥ ಗಂಡನ ಪಡೆಯೋರು ನಾನು ಎಷ್ಟು ಪುಣ್ಯ ಮಾಡಿದ್ದೆ ರೀ. ಇವತ್ತು ತುಂಬ ಖುಷಿ ಆಗ್ತೈತಿ ಇವತ್ತು. ನಾನು ನಮ್ಮ ಅತ್ತೆ ಎಲ್ಲರೂ ನಾವು ಹೀಗೆ ಇರ್ತೀವಿ, ಎಲ್ಲ ಚೆನ್ನಾಗೇ ಇರ್ತೀವಿ ನಾವು. ನೋಡಿ ಎಷ್ಟು ಖುಷಿ ಆಯ್ತು ಅಲ್ವೇನೆ ಅಕ್ಕ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಎಷ್ಟು ಖುಷಿ ಪಡ್ತಾ ಇದ್ದಾಳೆ. ಸಖತ್ತು ಖುಷಿ ಪಡ್ತಾ ಇದ್ದಾಳೆ. ಅವಳು ಒಂಥರ ಮನೆಗೆ ಇದ್ದು ಬೇಜಾರಾಗಿತ್ತು, ಅದಕ್ಕೆ ನಾನು ಹೇಳಿದ್ದು ಕರ್ಕೊಂಡು ಹೋಗೋಣ, ಹಿಂಗೆ ಹೊರಗೆ ಹೋಗಿ ಬಂದರೆ ಅವಳಿಗೂ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು. ಎಲ್ಲ ಹಿಂಗೆ ಹೊರಗೆ ಹೋಗಿ ಬಂದರೆ ಸ್ವಲ್ಪ ಎಷ್ಟೋ ಸಮಾಧಾನ ಆಗುತ್ತೆ ಅವಳ ಮನಸ್ಸಿಗೂ. ಮನೆಯಾಗಿದ್ದು ಬೇಜಾರಾಗುತ್ತೆ, ಎಂಥರಾಗೆ ಆಗುತ್ತೆ. ಒಟ್ಟಿನಲ್ಲಿ ಹಿಂಗೆ ಅನುಸರಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಕಣಿ. ಸುಮ್ಮನೆ ಅವಳು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋದ್ರೆ ಏನೂ ಇರಲ್ಲ. ಅವ್ರ ಅಪ್ಪ ಅಮ್ಮ ಏನೋ ಅದಕ್ಕೇನೆ ಬುದ್ಧಿ ಹೇಳಿ ನೀನು ಚೆನ್ನಾಗಿರಮ್ಮ ಅಂತ ಅವರು ಹೇಳಿ ಬಿಟ್ಟೋದ್ರು. ಚೆನ್ನಾಗಿರ್ತಾಳೆ ಹೇಳು. ಅವಳು ಚೆನ್ನಾಗಿರ್ತಾಳೆ, ನಾವು ಚೆನ್ನಾಗಿಟ್ಕೊಂಡು ಹೋಗೋದು, ಇನ್ನೇನು ಮಾಡೋಕ್ಕಾಗುತ್ತೆ. ಅವಳು ಕೇಗ ಕಣ್ಣುಗಳ ಸೇವಂತಿ. ಅವಳ ಎದುರಿಗೆ ಇವತ್ತು ಅವಳಿಗೆ ಜಗಳ ಆಡ್ಬಿಟ್ಟವ್ರೆ ಅಂತ ಖುಷಿ ಆಗ್ಬಿಟ್ಟೈತೆ. ಅತ್ತೆ ಸೊಸೆ ಎಲ್ಲರೂ ಜಗಳ ಆಡ್ಬಿಟ್ರಲ್ಲ, ನೀನು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಭಾಳ ಖುಷಿಯಾಗಿದ್ದಾಳೆ ಅವಳು. ಅವಳಿಗೆ ಇನ್ನು ನಾವು ಚೆನ್ನಾಗಿದ್ದು ತೋರಿಸ್ಬೇಕು. ಭಾಳ ಇದ್ದಾಳೆ ಅವಳು, ಭಾಳ ಒಂಥರ ಬಿಲ್ಡಪ್ ಕೊಡ್ತಾಳೆ ನಮ್ಮ ಮುಂದೆ. ಅದಕ್ಕೆ ಅವಳಿಗೆ ಸರಿಯಾಗಿ ನಾವೆಲ್ಲ ಚೆನ್ನಾಗಿದ್ದು ತೋರಿಸ್ಬೇಕು ಅವಳಿಗೆ. ತೋರಿಸಿದ್ರೇ ಗೊತ್ತಾಗೋದು. ಸಾಕಾಗ್ಬಿಡುತ್ತೆ ನಾವೆಲ್ಲ ಜೊತೆಗೆ ಹೋಗೋದು. ಯಾರ್ದನ ಕಾರೇ ಬುಕ್ ಮಾಡೋನು, ಕಾರ ಬಾಡಿಗೆ ಮಾಡ್ಕೊಂಡೇ ಹೋಗೋಕ್ಕಾಗುತ್ತೆ. ಸ್ವಲ್ಪ ಆಟದಲ್ಲಿ ಅಂತಂದರೆ ಎಲ್ಲ ಒಂಥರ ಚೆನ್ನಾಗಿರಲ್ಲ. ಸ್ವಲ್ಪ ಸ್ಟ್ಯಾಂಡರ್ಡ್ ಕೇಳ್ತಾಳೆ ಇವಳು. ಸ್ವಲ್ಪ ಶಾನ್ವಿ ಸ್ವಲ್ಪ ಸ್ಟ್ಯಾಂಡರ್ಡು, ಅದಕ್ಕೆ ಆಟೋದಲ್ಲಿ ಬೇಡ, ಕಾರೇನೇ ಯಾರ್ದಾದ್ರೂ ಕಾರ್ ಬುಕ್ ಮಾಡೋನು. ಕಾರ್ ಬುಕ್ ಮಾಡ್ಕೊಂಡೇ ಹೋಗೋಕ್ಕಾಗುತ್ತೆ. ಸ್ವಲ್ಪ ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಹಾಗಾದ್ರೆ ನಮಗೆ ನಾವೇ ದುಡ್ಕೊಂತೀವಿ ಅಂದಮೇಲೆ ನಮಗೇನೇನು ಸಮಸ್ಯೆ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಏನು ದುಡ್ಡಿನೇನು ಸಮಸ್ಯೆ ಇಲ್ಲ, ಹೆಂಗೋ ನಿನ್ನ ಗಂಡು ದುಡಿತಾನತ್ತ, ಏನು ನಮಗೇನೇನು ನಿಮಗೇನು ಅಷ್ಟೇನು ಕಾಣಿಸಲ್ಲ. ಅದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಸುಮ್ಮನೆ ಆರಾಮಾಗಿರೋದು ನೋಡು. ಸರಿ ಆಯ್ತು ಹೇಳು. ಇವಾಗ ನಿನ್ನ ಬೆಳ್ಳುಳ್ಳಿ ಎಲ್ಲ ಸುಲಿದು ಬಿಡು. ಇವಾಗ ಅವ್ನಿಗೆ ಹೇಳ್ತೀನಿ ಚಿಕನ್ ತಾಂಬ ಅಂತ ಹೇಳಿ ಒಂದು ಕೋಳಿ ಕಟ್ ಮಾಡಿಸ್ಕೊಂಬಂದ್ರೆ ಎಲ್ಲ ಬಿರಿಯಾನಿ ಫ್ರೈ, ಸ್ವಲ್ಪ ಬಿರಿಯಾನಿ ಕಬಾಬು ಎಲ್ಲ ಮಾಡೋಕ್ಕಾಗುತ್ತೆ. ಮಾಡ್ಕೊಂಡು ತಗೊಂಡೋಗೋಣ. ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ತಿನ್ಕೊಂಡು ಬರೋಕ್ಕಾಗುತ್ತೆ. ನೀರಲ್ಲಿ ಆಟ ಆಡೋ ಗೇಮ್ಗಳೆಲ್ಲ ಇದಾವಂತೆ ಅಲ್ಲಿ, ಚೆನ್ನಾಗಿರುತ್ತೆ. ನಮಗೂ ಒಂದು ಸ್ವಲ್ಪ ಎಷ್ಟೋ ಬೇಜಾರ ಕಳ್ದಂಗೆ ಆಗುತ್ತೆ. ಅದೆಲ್ಲ ಮನಸ್ಸಿಂದ ಓದಂಗೆ ಆಗುತ್ತೆ. ಹಳೆದೆಲ್ಲ ಮರ್ತು ಬಿಡ್ತಾಳೆ, ನಾವು ಮರಿತೀವಿ. ಹೊರಗೆ ಹೋಗ್ಬೇಕು, ಹಿಂಗೇನಾದರೂ ನಿಂಗೆ ಆದಾಗ ಹೊರಗೆ ಹೋಗ್ಬಿಡ್ಬೇಕು. ಹೊರಗೆ ಹೋಗ್ಬಿಟ್ರೆ ಚೆನ್ನಾಗಿರ್ತೀವಿ. ಸುಮ್ಮನೆ ಅದೇ ಇದು ಮಾಡ್ಕೊಂಡು ಹೋದ್ರೆ ಅಷ್ಟೇ. ಮನ್ಸಾಗ ಬರೀ ಅದೇ ಇದು ಬರುತ್ತಾ ಇರುತ್ತೆ ಯೋಚನೆ. ಸರಿ ಆಯ್ತು ಹೇಳು. ಅವ್ನು ಕಳ್ಸೋಕೆ ಫಸ್ಟ್ ಚಿಕನ್ ತಗೊಂಬರ್ಲಿ. ನಾನೆಲ್ಲ ಬೇಗ ಇವಾಗ ರೆಡಿ ಮಾಡ್ತೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಇವಾಗ ಬೇಗ ಎಲ್ಲ ಏನು ಬೇಕು ಅದು ಮಾಡ್ಕೊಂಬಕ್ಕಾಗುತ್ತೆ. ಸರಿ ಆಯ್ತು ಹೇಳು, ಹಾಗೆ ಮಾಡೋಣ. ಹೊರಗೆ ಹೋದ್ರೆ ಹಿಂಗೆ ಹಳೆದೆಲ್ಲ ಮರಿತೀವಿ, ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಿಂಗೆಲ್ಲ ಹಿಂಗೆ ಆದಾಗ ಮನೆಗೆ ಹಿಂಗೆಲ್ಲಾದ್ರೂ ಹಿಂಗೆ ಹೊರಗೆ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ನಾನು ನನ್ನ ಸೊಸೆ ಎಲ್ಲ ನಾವೆಲ್ಲ ಮರ್ತ್ಕೊಂಡು ನೆನ್ನೆಲ್ಲ ಮಾತಾಡ್ಕೊಂಡು ಬಗೆಹರಿಸ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಆ ಸೇವಂತಿ ಇದ್ರಿಗೆ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ, ನೆನನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.